ನಮಸ್ಕಾರ ಬಂಧುಗಳೇ, ಇವತ್ತು ಮಂಡ್ಯದ ವಿಶ್ವವಿದ್ಯಾನಿಲಯ ಆವರಣದಲ್ಲಿರುವಂತಹ ಪದವಿ ಕಾಲೇಜಿನ ಸಮಸ್ಯೆ ಬಗ್ಗೆ ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ಪದವಿ ಕಾಲೇಜಿನಲ್ಲಿ ಇರುವಂತಹ ಶಿಕ್ಷಕರ ಸಂಖ್ಯೆ ಅಂದರೆ ಉಪನ್ಯಾಸಕರ ಸಂಖ್ಯೆ ಕೇವಲ 15%. ಇನ್ನು ಮಿಕ್ಕ 85% ಶಿಕ್ಷಕರನ್ನು ನಾವು ಅತಿಥಿ ಉಪನ್ಯಾಸಕರನ್ನಾಗಿ ನಾವು ತೆಗೆದುಕೊಳ್ಬೇಕಂತ ಇಲ್ಲಿನ ಡೀನ್ ಆಗಿರುವಂತಹ ಪುಟ್ಟರಾಜ್ ಅವರು ಹೇಳ್ತಾರೆ. ಅಂದರೆ ಈಗಾಗಲೇ ಕಾಲೇಜು ಪ್ರಾರಂಭವಾಗಿ 1 ತಿಂಗಳು ಕಳೆದಿದೆ. 1 ತಿಂಗಳಿನಿಂದ ಇಲ್ಲಿ ಕಾಯಂ ಉಪನ್ಯಾಸಕರಾಗಿರುವಂತಹ ಕೇವಲ 15% ಉಪನ್ಯಾಸಕರು ಪಾಠವನ್ನು ಮಾಡ್ತಾ ಇದ್ದಾರೆ. ಇನ್ನು 85% ಉಪನ್ಯಾಸಕರನ್ನ ಅತಿಥಿ ಉಪನ್ಯಾಸಕರನ್ನಾಗಿ ರಾಜ್ಯ ಸರ್ಕಾರ ಇಲ್ಲಿ ನೇಮಕ ಮಾಡಬೇಕು. ಆದರೆ ಕಾಲೇಜು ಪ್ರಾರಂಭವಾಗಿ 1 ತಿಂಗಳು ಕಳೆದರೂ ಇದುವರೆಗೂ ಇಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಯನ್ನ ಮಾಡೇ ಇಲ್ಲ. ಕಳೆದ 1 ತಿಂಗಳಿನಿಂದ ಪ್ರತಿನಿತ್ಯ ಕೇವಲ 1 ತರಗತಿ ಮಾತ್ರ ನಡೀತಾ ಇದೆ. ಮಿಕ್ಕ ಯಾವುದೇ ತರಗತಿಗಳು ಇಲ್ಲಿ ನಡೀತಾ ಇಲ್ಲ. ಅಂದರೆ ಇಲ್ಲಿ ಕಾಯಮಾತಿ ಹೊಂದಿರುವಂತಹ ಉಪನ್ಯಾಸಕರು ಮಾತ್ರ ತರಗತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಇಲ್ಲಿ BA, BCom, BSc, BBA, BCA ಸೇರಿದಂತೆ ಹಲವು ಪದವಿಗಳನ್ನು ಇಲ್ಲಿ ನೀಡಲಾಗುತ್ತೆ. ಈ ಕಡೆ ಮಂಡ್ಯ ವಿಶ್ವವಿದ್ಯಾನಿಲಯ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಇದೆ. ಮಂಡ್ಯ ವಿಶ್ವವಿದ್ಯಾನಿಲಯದಲ್ಲಿ ಒಟ್ಟು 48 ಕಾಲೇಜುಗಳು ಇದರ ಅಂಡರ್ಗೆ ಬರುತ್ತೆ. ಈ ಅಂಡರಲ್ಲಿ 48ನೆಯ ಕಾಲೇಜಾಗಿ ಮಂಡ್ಯದ VV ಆವರಣದಲ್ಲಿರುವಂತಹ ಈ ನಮ್ಮ ಬಾಯ್ಸ್ ಕಾಲೇಜ್ ಬರುತ್ತೆ. ಈ ಬಾಯ್ಸ್ ಕಾಲೇಜ್ನ ಕತೆ ಈ ರೀತಿ ಇದೆ. ಅಂದರೆ ಕೇವಲ 15% ಉಪನ್ಯಾಸಕರು, ಅಂದರೆ ಕೇವಲ 20 ಮಂದಿ ಮಾತ್ರ ಉಪನ್ಯಾಸಕರು ಇಲ್ಲಿ ಪಾಠವನ್ನು ಮಾಡ್ತಾ ಇದ್ದಾರೆ. ಮಿಕ್ಕ ಉಪನ್ಯಾಸಕರನ್ನ ಸರ್ಕಾರ ಅತಿಥಿ ಉಪನ್ಯಾಸಕರನ್ನಾಗಿ ನೇಮಕ ಮಾಡಿದರಷ್ಟೇ ಇಲ್ಲಿ ಪಾಠವನ್ನು ಮಾಡಲಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ರಾಜ್ಯ ಸರ್ಕಾರವೇ ಕೊಳ್ಳಿ ಇಟ್ಟಂತೆ ಆಗುತ್ತೆ. ಬಂಧುಗಳೇ, ಮಂಡ್ಯದ ಕೇವಲ ಪದವಿ ಕಾಲೇಜಿನ ಸಮಸ್ಯೆ ಅಲ್ಲ, ಇಡೀ ರಾಜ್ಯಾದ್ಯಂತ ಇರುವಂತಹ ಸರ್ಕಾರಿ ಕಾಲೇಜಿನ ಸಮಸ್ಯೆಯೂ ಕೂಡ ಇದು. ಕಾಲೇಜುಗಳು ಪ್ರಾರಂಭವಾಗಿ 1 ತಿಂಗಳು ಕಳೆದರೂ ಕಾಲೇಜು ಶಿಕ್ಷಣ ಇಲಾಖೆ ಇದುವರೆಗೂ ಅತಿಥಿ ಉಪನ್ಯಾಸಕರ ನೇಮಕಾತಿಯನ್ನು ಮಾಡೋದಕ್ಕೆ ಮುಂದಾಗಿಲ್ಲ. ಇದರಿಂದ ಕಳೆದ 1 ತಿಂಗಳಿನಿಂದ ವಿದ್ಯಾರ್ಥಿಗಳು ಕಾಲೇಜಿಗೆ ಬಂದು ಮುಖವನ್ನು ತೋರಿಸಿ ಮತ್ತೆ ಮನೆ ಕಡೆ ಮುಖವನ್ನು ಮಾಡ್ತಾ ಇದ್ದಾರೆ. ಒಂದು ವೇಳೆ ಅಲ್ಲಿ ಕಾಯಂ ಉಪನ್ಯಾಸಕರು ಇದ್ದರಷ್ಟೇ ಪಾಠ ಪ್ರವಚನಗಳು ನಡೆಯುತ್ತವೆ. ಇಲ್ಲ ಅಂತೇಳಿದ್ರೆ ನಿಮ್ಮ ಮಕ್ಕಳು ಪಾಠವಿಲ್ಲದೆ ಸಪ್ಪೆ ಮೋರೆಯಲ್ಲಿ ಮನೆಗೆ ಬರಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನಾದರೂ ಕಾಲೇಜು ಶಿಕ್ಷಣ ಇಲಾಖೆ ಅತಿಥಿ ಉಪನ್ಯಾಸಕರನ್ನು ಶೀಘ್ರವಾಗಿ ನೇಮಕ ಮಾಡಿ ಪಾಠ ಪ್ರವಚನ ಮಾಡೋದಕ್ಕೆ ಮುಂದಾಗಬೇಕಾಗಿದೆ. ಧನ್ಯವಾದಗಳು.